ನಮ್ಮ ಡೊಳ್ಳು ಹೊಟ್ಟೆ ಗಣಪನಿಗೆ ಈ ಪಾಯಸ ಹೇಗೆ ಮಾಡಬೇಕು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಈ ವಿಡಿಯೋ ಕೊನೆ ತನಕ ನೋಡಿರಿ. ಈ ನಮ್ಮ ಗಣಪನಿಗೆ ಪಾಯಸ ಹೆಂಗೆ ಮಾಡಬೇಕು ಅಂತ ಗೊತ್ತಾಗ್ತದೆ. ಗಣಪತಿ ಹಬ್ಬದಿಂದ ಶುಭಾಶಯಗಳನ್ನು ನೋಡಿರಿ ಫ್ರೆಂಡ್ಸ್. ಗಣಪತಿ ಹಬ್ಬ ಹೊಂಟದ. ಗಣಪತಿಗೆ ಮಹಾ ನೈವೇದ್ಯ ಅಂತ ಮಾಡಿ ತೋರಿಸ್ಲತ್ತೀನಿ. ಒಂದು ಸ್ವಲ್ಪ ಇದು ನೈವೇದ್ಯ ಏನದ ಅಂತ ಹೇಳಿ ನೋಡಿರಿ. ಒಂದು ಅರ್ಧ ಒಂದು ಕಪ್ಪಿನ ತುಂಬ ಹೆಸರು ಬೇಳೆ ತೊಗೊಂಡಿನಿ. ಮನೆಯಲ್ಲೇ ತಯಾರು ಮಾಡಿದ್ದವು ನೋಡಿರಿ. ಆಮೇಲೆ ನೋಡಿರಿ ಹಾಗೆ ಒಂದು ಅರ್ಧ ಕಪ್ ಕಡಲೆಬೇಳೆ ರೀ, ಮನೆಯಲ್ಲಿಂದ ಒಟ್ಟು ತಯಾರು ಮಾಡಿದ್ದವು. ಇವು ಎರಡು ಒಂದೊಂದು ಕಪ್ಪು ತೊಗೊಂಡಿದ್ದೇವೆ ರೀ. ಇದರಿಂದ ಪಾಯಸ ಮಾಡಿ ತೋರಿಸ್ತೀನಿ ನೋಡಿರಿ. ಗಣಪತಿಗಿಂದ ಮಹಾ ವಿಶೇಷವಾದಂಥ ನೈವೇದ್ಯನೂ ಆಗ್ತದೆ, ಊಟ ಮಾಡ್ಲಿಕ್ಕೂ ಆಗ್ತದೆ. ಇದು ಮಹಾಪ್ರಸಾದದಿಂದ ಪಾಯಸ ಮಾಡಿ ತೋರಿಸ್ತೀನಿ ನೋಡಿರಿ ಫ್ರೆಂಡ್ಸ್. ಹಾಗೆ ನೋಡಿರಿ ಒಲೆ ಮೇಲೆ ಒಂದು ಚಿಕ್ಕದಂತ ಒಂದು ಹಂಚು ಇಟ್ಕೊಂಡೇನಿ ರೀ. ನೀವು ಬೇಕಾದ್ರೆ ಬಾಣಲಿನೂ ಇಟ್ಕೋಬೋದು. ಹಂಚಿಟ್ಕೊಂಡೀನಿ, ಒಲೆ ಹಚ್ಕೊಂಡಿದೆ. ಇವೇನು ಹೆಸರು ಬೇಳೆಯವ ನೋಡಿರಿ, ಇವಾಗ ಹಂಚಿನ ಮೇಲಿಂದ ಹಾಕಿ ಒಂದು ಸ್ವಲ್ಪಿಂದ ಫ್ರೈ ಮಾಡ್ಕೊತೀನಿ ರೀ. ಯಾಕಂದರೆ ಇದು ಫ್ರೈ ಮಾಡ್ಕೊಂಬೋದು ಅದ್ರ ಸಲುವಾಗ ಅಂದ್ರೆ ಸ್ವಲ್ಪ ಟೇಸ್ಟ್ ಆಗ್ತದೆ. ಇದು ಪಾಯಸ ಹುಗ್ಗಿ ಅಂತೇಳಿ ನಾವು ಉತ್ತರ ಕರ್ನಾಟಕ. ಇದ್ರಾಗ ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕಿ ಸ್ವಲ್ಪ ಚಂದ ಜಾಸ್ತಿ ಏನು ಮಾಡ್ಲಿಕ್ಕೆ ಹೋಗ್ಬಾರ್ದು. ಒಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ ರೀ. ಎಷ್ಟು ಫ್ರೈ ಅದು ಸಾಕು ನೋಡಿರಿ. ನೀವು ನೋಡ್ತಿರ್ಬೋದು ಸ್ವಲ್ಪ ಕಲರ್ ಎಂದು ಚೇಂಜ್ ಆಗ್ತು, ಚಂದ ಫ್ಲೇವರ್ ಚಂದ ಕೊಡ್ತದೆ ಅಂಥೇಳಿ ಹುರ್ಕೊಂಬದ್ರಿ. ಹಾಗೆ ಮಾಡ್ಕೊಂಡ್ರೂ ನಡೀತದೆ. ಇವು ಕಡಲೆಬೇಳೆ ಏನವ ನೋಡಿರಿ, ಇವನು ಇದೇ ಥರದಿಂದ ಫ್ರೈ ಮಾಡ್ಕೊತೀನಿ ರೀ. ಇವನು ಒಂದು ಸ್ವಲ್ಪ ತುಪ್ಪ ಹಾಕಿ ತೆಕ್ಕೊತೀನಿ ರೀ ಹೆಸರು ಬೇಳೆ. ನೀವು ಬೇಕಾದ್ರೆ ಸ್ವಲ್ಪ ಜಾಸ್ತಿನೂ ಮಾಡ್ಬೋದು. ನಾವು ಒಂದೊಂದು ಕಪ್ಪೇ ತೊಗೊಂಡೇನಿ ನೋಡಿರಿ. ನೀವು ಒಂದು ಬಟ್ಟಲು ತೊಗೋಬೋದು, ಒಂದು ಗ್ಲಾಸ್ಲಿಂದ ಮಾಡ್ಕೊಬೋದು. ನಮ್ಮ ಮನೆಯಾಗಿಂದ ನಾವು ಜನರು ಹೆಂಗಿದ್ದೆವೋ ಆ ಥರಲಿಂದ ನಾವು ಮಾಡ್ಕೊಬೋದು. ಇದೇ ಥರಲಿಂದ ಒಂದು ಸ್ವಲ್ಪ ತುಪ್ಪ ಹಾಕಿ ಈ ಕಡಲೆಬೇಳೆನೂ ಇಂದ ಫ್ರೈ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್. ಹೆಸರು ಬೇಳೆ ಕಡಲೆಬೇಳೆ ಎರಡು ಇದೇ ಥರಲಿಂದ ಫ್ರೈ ಮಾಡಿಕೊಂಡು ಸ್ವಲ್ಪ ತುಪ್ಪ ಹಚ್ಚಿ ನೀವು ಬೇಕಾದ್ರೆ ಹಾಗೇನೂ ಇಂದ ಹಾಕ್ಬೋದು. ಯಾಕಂದರೆ ಇದು ಫ್ರೈ ಮಾಡ್ಕೊಂಬ ಕಾರಣ ಅಂದರೆ ಪಾಯಸ ಟೇಸ್ಟ್ ಬರ್ತದೆ. ಸ್ವಲ್ಪ ದೌಡ್ನೂ ಕುದೀತದೆ ಅಂಥೇಳಿ ಇದು ಹಾಕ್ಕೊಂಬೋದ್ರಿ. ಒಂದು ಕುಕ್ಕರ್ ತೊಗೊಂಡಿನಿ ನೋಡಿರಿ. ಈಗ ಎರಡು ಏನವ ನೋಡಿರಿ, ಈ ಕುಕ್ಕರ್ದಾಗಿಂದ ಹಾಕ್ಕೊತೀನಿ ನೋಡಿರಿ. ಎರಡು ಒಂದೇ ಸಲ ರೀ. ಒಂದು ಅರ್ಧ ಲೀಟ್ರ್ ನಾನು ನೀರು ತೊಗೊಂಡೀನಿ ನೋಡಿರಿ. ಕಾಣ್ಲಾಗ ಈ ತೆಮ್ಗೆ ಅರ್ಧ ಲೀಟ್ರದ್ದು ಅದ ರೀ. ಅರ್ಧ ಲೀಟ್ರ್ ನೀರು ತೊಗೊಂಡೀನಿ. ಇದ್ರಾಗಿಂದ ಹಾಕಿ ಮುಚ್ಚಿ ಇದಕ್ಕೊಂದು 3-4 ಸೀಟಿ ಬರೋಂಗಿಂದ ಇಟ್ಕೊತೀನಿ ನೋಡಿರಿ. ಇಲ್ಲಿ ನೋಡಿ ಫ್ರೆಂಡ್ಸ್, 3-4 ಸೀಟಿ ಆಗಂಗೆ ಇದು ಮಾಡ್ದಾರಿ. ಇದು ತೆಕ್ಕೊತೀನಿ ಈಗ ನೋಡಿರಿ. ಇದ್ರ ಮೇಲಿಂದ ಒಂದು ಅದೇ ಹಂಚು ಇಟ್ಕೊಳತ್ತೀನಿ. ನೀವು ಬೇಕಾದ್ರೆ ಬಾಣಲೆನೂ ಇಟ್ಕೊಬೋದು. ಇದು ಸ್ವಲ್ಪ ಗರಂ ಆಗ್ಲಕ್ಕೆ ಬಿಡ್ತೀನಿ. ಇಲ್ಲಿ ನೋಡಿರಿ, ಇದಕ್ಕೆ ಈ ಪಾಯಸಕ್ಕಿಂದ ಹಾಕ್ಲಕ್ಕೆ ಏನೇನು ತೊಗೊಂಡೀನಿ. ಒಂದು 8-10 ಬಾದಾಮಿ ತೊಗೊಂಡೀನಿ ನೋಡಿರಿ. ಒಂದು 8-10 ಕಾಜು ತೊಗೊಂಡೀನಿ. ಆಮೇಲೆ ಒಂದು ಸ್ವಲ್ಪಿಂದ ಕೊಬ್ಬರಿ ರೀ, ಬಾರೀಕ್ ಕೊಬ್ಬರಿ ತುರಿದು ಇಟ್ಕೊಂಡೀನಿ. ಹಾಗೆ ಒಂದು ಅರ್ಧ ಸ್ಪೂನು ದಪ್ಪನ ಸೋಪ್ ತೊಗೊಂಡೀನಿ. ಒಂದು 3-4 ಏಲಕ್ಕಿ ತೊಗೊಂಡೀನಿ ನೋಡಿರಿ. ಈಗ ಇದನ್ನು ಗೋಡಂಬಿ, ಇವು ಬಾದಾಮು, ಇವು ಸ್ವಲ್ಪ ತುಪ್ಪದಾಗಿಂದ ಇದನ್ನು ಫ್ರೈ ಮಾಡ್ಕೊತೀನಿ ನೋಡಿರಿ. ಎಲ್ಲ ಒಟ್ಟಿಗೆ ಹಾಕಿ ಇವು ಡ್ರೈ ಫ್ರೂಟ್ಸಿಗೆ ನಾನು ಸ್ವಲ್ಪ ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕಿ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊತೀನಿ ರೀ. ಹಾಗೆ ನೋಡಿರಿ, ಇವು ಏನೊಂದು ಸ್ವಲ್ಪ ಮಖಾನ ಅವರಿ ಒಂದು ಸ್ವಲ್ಪ ಒಂದು 15-20 ಇವು ನೀವು ಬೇಕಿದ್ರೆ ಹಾಕ್ಬೋದು, ಬ್ಯಾಡ್ದು ಇರಲಿಲ್ಲ ಅಂದ್ರೆ ನಡೀತದೆ. ಈಗ ಇದು ಏನದು ಇದನ್ನು ತುಪ್ಪದಾಗೆ ಅಂದರೆ ಸ್ವಲ್ಪಿಂದ ಇದನ್ನು ಫ್ರೈ ಮಾಡ್ಕೊತೀನಿ ನೋಡಿ ಇದೇ ಹಂಚಿನ. ಯಾಕಂದ್ರೆ ಬಾಯಿ ಟೇಸ್ಟ್ನೂ ಕೊಡ್ತದೆ, ಆಮೇಲೆ ಹೆಲ್ತಿಗೂ ಒಳ್ಳೇದು ರೀ. ಮಳೆಗಾಲದಿಂದಾಗ ದೇವ್ರ ನೈವೇದ್ಯಕ್ಕೂ ಆಗ್ತು, ಮನೆಯಾಗ ಮಕ್ಕಳು ದೊಡ್ಡವರು ಎಲ್ಲರೂ ಏನದ ಊಟ ಮಾಡ್ಲಿಕ್ಕೂ ಆಗ್ತದೆ. ದೇವ್ರ ಹೆಸರು ಹೇಳೋದು, ನಾವು ಏನದ ಸೇವನೆ ಮಾಡೋದು. ಗಣಪಗೆ ಅಂದ್ರೆ ಈಗ ಹೆಂಗೆ ನೈವೇದ್ಯಕ್ಕೆ ದಿನ ಒಂದೊಂದು ನೈವೇದ್ಯ ಮಾಡೇಬೇಕಾಗ್ತದೆ. ಈ ಥರಲಿಂದ ನೀವು ಮನೆಯಲ್ಲಿಂದ ಮಾಡಿರಿ, ಆರೋಗ್ಯಕ್ಕೂ ಒಳ್ಳೆಯದು, ದೇವ್ರ ನೈವೇದ್ಯಕ್ಕೂ ಆಗ್ತದೆ. ಇದು ತೆಕ್ಕೊತೀನಿ ರೀ. ಹಾಗೆ ಈ ಸೋಪು ಇವು ಏನವ ನೋಡಿರಿ, ಏಲಕ್ಕಿ ಸೋಪು ಇವೆಂದ್ರೆ ಸ್ವಲ್ಪ ಎಲ್ಲ ಫ್ರೈಯಿಂದ ಮಾಡ್ಕೊತೀನಿ ರೀ. ಸ್ವಲ್ಪ ಬಾರೀಕೂ ಆಗ್ತದೆ. ಇದೇ ಹಂಚು ಗರಂ ಅದ ರೀ. ಸ್ವಲ್ಪ ಕೊಬ್ಬರಿ ಏನು ತುರಿದು ಇಟ್ಕೊಂಡಿನಲ್ಲ, ಇದೆ ಒಲೆ ಗ್ಯಾಸ್ ಆಫ್ ಮಾಡಿ ಹಂಚಿನ ಮೇಲಿಂದ ಕೊಬ್ಬರಿಯಿಂದ ಇಟ್ಕೊಂಡೀನಿ ನೋಡಿರಿ. ಈಗ ಇದಕ್ಕೆ ತೆಕ್ಕೊಂಬರ್ರಿ ಕುಕ್ಕರ್ ಇದೆ ನೋಡಿರಿ, ಇದು ಹೆಂಗಾಗ್ಯದ ಅಂಥೇಳಿ.
ನೋಡಿರಿ ಫ್ರೆಂಡ್ಸ್, ಈ ಥರಲಿಂದ ಚಂದ ಕುದ್ದಂದು ನೋಡಿರಿ. ನಿಮ್ಗೆ ಕಾಣಿಸ್ಲತ್ತಿರ್ಬೋದು ಚಂದ. 2 ಕಡಲೆಬೇಳೆ ಆಮೇಲೆ ಹೆಸರು ಬೇಳೆ 2 ಎಲ್ಲ ಕುದ್ದಂದು ನೋಡಿರಿ ಈ ಥರಲಿಂದ. ಈಗ ಇದಕ್ಕೆ ಏನು ಮಾಡ್ತೀನಿ ಅಂದ್ರೆ ರೀ, ಒಂದು ಸ್ವಲ್ಪ ಒಂದು ಭವನಿ ತೊಗೋತೀನಿ ರೀ. ಈಗ ಇದ್ರದಾಗ ಒಂದು ಅರ್ಧ ಸ್ಪೂನಿಂದ ತುಪ್ಪ ಹಾಕ್ಕೋತೀನಿ ನೋಡಿರಿ. ಇದ್ರದಾಗ ಒಂದು ಸ್ವಲ್ಪ ಕಿಸ್ಮಿಸಿ ಹಾಕ್ಕೊಳತ್ತೀನಿ ರೀ. ಒಂದು ಗಿಲಾಸ್ ತುಂಬ ಅನ್ನೋದು ಹಾಲು ಅವರಿ. ಇವು ಹಾಲಿನ ಚಂದ ನೀರು ಹಾಕ್ಯಂಡು ಕಾಸಿಂದೆ ಹಾಲು ಅವರಿ. ಈಗ ಇದೇನು ಎಲ್ಲ ಪಾಯಸ ಮಾಡಿ ಇಟ್ಟಿದ್ದೇವೆ ನೋಡ್ರಿ. ಇದೆಲ್ಲ ಕುದಿಸೆಲ್ಲ ಇಟ್ಟಿದ್ದೇವೆ ರೀ ಪಾಯಸ ಮಾಡ್ಲಿಕ್ಕ. ಕಡಲೆಬೇಳೆ ಹೆಸರು ಇದ್ರದಾಗಿಂದ ಸೇರಿಸ್ಕೊತೀನಿ. ಈ ಹಾಲಿನಾಗಿಂದ ಸೇರಿಸ್ಕೊಂಡ ನೋಡಿರಿ. ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಸೌಟ್ ಅಳಗಾಡಿಸ್ರಿ. ಈ ಥರದಿಂದ ಅದಕ್ಕೆ ನೋಡಿರಿ. ಈಗ ಸ್ವಲ್ಪ ಲೋ ಫ್ಲೇಮ್ದಾಗೆ ಒಲೆ ಮೇಲೆ ಇಟ್ಟೇನಿ ರೀ. ಹಾಗೆ ಇವೇನು ಡ್ರೈ ಫ್ರೂಟ್ಸು ಆಮೇಲೆ ಇವೆಲ್ಲ ಸೋಂಪು ಎಲ್ಲ ಹುರಿದು ಇಟ್ಕೊಂಡಿನಲ್ಲ ರೀ. ಈ ಮಿಕ್ಸಿ ಜಾರ್ದಾಗ ಹಾಕಿ ಒಂದು ಸ್ವಲ್ಪ ತರಿಲಿ ಒಂದು 2 ರೌಂಡ್ ಎಳ್ಕೊಂಡು ತೊಗೋತೀನಿ ನೋಡಿರಿ. ನಾವು ಜಾಸ್ತಿ ಪೌಡ್ರ್ ಮಾಡೋದು ಬಾರ್ದು, ಸ್ವಲ್ಪ ತರಿಲಿಂದ ಇರಬೇಕು ರೀ. ನೋಡಿ ಫ್ರೆಂಡ್ಸ್, ಈ ಥರಲಿಂದ ತರಿಲಿಂದ ಮಿಕ್ಸರ್ದಾಗಿಂದ ಹಾಕ್ಕೊಂಡ ನೋಡಿರಿ. ಜಾಸ್ತಿ ಬಾರೀಕ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನೀವು ಬೇಕಾದ್ರೆ ಚಿಕ್ಕ ಪೀಸ್ ಮಾಡಿ ಹಾಕ್ಕೋಬೋದು. ಹಾಗೆ ನೋಡಿರಿ, ಇದು ಕುದಿಲತ್ತದ. ಒಂದು ಅರ್ಧ ಬಟ್ಟಲು ಆರ್ಗ್ಯಾನಿಕ್ ಅಂತ ಬೆಲ್ಲ ತೊಗೊಂಡೀನಿ. ಇದು ಚೆಂದೆಲ್ಲ ಹಾಲಿನಾಗೇನು ಕುದಿಸ್ಲತ್ತಿದೆ ನೋಡಿರಿ. ಇದು ಚೆಂದೆಲ್ಲ ಮಳ್ಳದ್ರಿ. ಇದ್ರದಾಗಿಂದ ಈ ಬೆಲ್ಲ ಏನು ಸೇರಿಸ್ಕೊತೀನಿ ನೋಡಿರಿ. ಹಾಗೆ ಒಂದು ಸ್ವಲ್ಪ ಒಂದು ಚುಟ್ಕಿ ಅಷ್ಟೇನೆ ಸ್ವಲ್ಪ ಉಪ್ಪು ರೀ. ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಕೈ ಸೌಟ್ ಅಳಗಾಡಿಸ್ರಿ. ದಿನ ಒಂದೊಂದು ನೈವೇದ್ಯ ಹೆಂಗೆ ಮಾಡಬೇಕಾಗ್ತದೆ. ಈ ವಿಡಿಯೋ ನೋಡಿಬಿಟ್ಟು ನೀವು ಈ ಗಣಪಗೆಂದ ಎಲ್ಲ ನೈವೇದ್ಯ ಮಾಡ್ರಿ. ದಿನ ಒಂದು ಏನೇ ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸಿದಾಗಿಂದ ಪೌಡ್ರ್ ಮಾಡಿ ಇಟ್ಕೊಂಡಿನಲ್ರಿ, ಇದ್ರದಾಗಿಂದ ಸೇರಿಸ್ಕೊತೀನಿ ನೋಡಿರಿ. ಸ್ವಲ್ಪ ಚೆಂದ ಇದನ್ನು ಒಂದು ಜಾಸ್ತಿ ಏನು ಬಳತ್ತೆ ಇಕ್ಕದೇನು ಅವಶ್ಯಕತೆ ಇಲ್ಲ. ಸ್ವಲ್ಪ ಒಂದು ನಿಮಿಷ ಒಳಗಾಗಿ ಹಾಗೆ ಇದ್ರದಾಗ ಒಂದು ಸ್ವಲ್ಪ ಕೊಬ್ಬರಿ ಹಾಕ್ತೀನಿ ರೀ. ಒಂದು ಸ್ವಲ್ಪ ನಿಮಿಷ ಮುಚ್ಚಿಟ್ಬಿಡ್ತೇನೆ. 1 ನಿಮಿಷ ಇಟ್ಬಿಟ್ಟೇನೆ ನೋಡಿರಿ. ಗ್ಯಾಸ್ ಆಫ್ ಮಾಡೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಹೆಸರು ಬೇಳೆ ಕಡಲೆಬೇಳೆ ಪಾಯಸ ರೆಡಿ. ಒಂದು ಬೌಲ್ದಾಗ ಹಾಕ್ಕೊತೀನಿ. ಈ ವಿಡಿಯೋ ನೋಡಿಬಿಟ್ಟು ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿರಿ. ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ದಾಗಿಂದ ತಿಳಿಸ್ರಿ. ಸ್ವಲ್ಪ ಮೇಲೆ ಅನ್ನೋದು ನಾವು ಏನು ಗೋಡಂಬಿ ತೊಗೊಂಡಿದ್ದೇವಲ್ರಿ, ಗೋಡಂಬಿ ಸ್ವಲ್ಪ ಡೆಕೋರೇಷನ್ ಸಲುವಾಗಿ ಮೊದಲಿಂದ ಎಲ್ಲ ಹಾಕಿದೆ ಅಲ್ರಿ ಡ್ರೈ ಫ್ರೂಟ್ಸು. ಹಾಗೆ ಸ್ವಲ್ಪ ಕೊಬ್ಬರಿ ತುರಿ ರೆಡಿ ಆಗುತ್ತೆ ನೋಡಿರಿ ಫ್ರೆಂಡ್ಸ್. ಡೊಳ್ಳು ಹೊಟ್ಟೆ ಗಣಪನಿಗೆ ಹೆಸರುಬೇಳೆ ಪಾಯಸ ಈ ರೀತಿಲಿಂದ ಪಾಯಸ ಮಾಡಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯಮಾಡಿ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಭೇಟಿಯಾಗೋಣ ಇಂಟ್ರೆಸ್ಟಿಂಗ್ ವಿಡಿಯೋದಾಗ. ಥ್ಯಾಂಕ್ ಯು. ಬಾಯ್.